ಏಕಂ ಭಜದೇವ ಭಾವಂ. ಆ ದೇಹವನ್ನು ತ್ಯಜಿಸಿ ಮತ್ತೆ ಉತ್ತಮವಾಗಿರುವ ದಿವ್ಯ ದೇಹವನ್ನು ಪಡಿತಕ್ಕಂಥವರಾದ್ರು. ನಂತರದಲ್ಲಿ ಎಲ್ಲರೂ ಕೂಡ ನಿಲ್ತಕ್ಕಂಥವರಾಗಿದ್ದಾರೆ ಎಂದುಬಿಟ್ರು. ಅಂದ್ರೆ ಹಿಂದೆ ಭೀಮಾದಿಗಳು ತ್ಯಾಜ್ಯ ಮಾಡಿದ್ದು ಯಾಕೆ? ಆ ದೇಹದ ಸಂಸ್ಕಾರ ಉಳಿಯುತ್ತೆ. ಅದಕ್ಕೋಸ್ಕರ ಮಾನಸ ಚೀರಿರಿ ಎಂಬತಕ್ಕಂಥದ್ದನ್ನ ದೇವಲೋಕಕ್ಕೆ ತಗೊಂಡು ಹೋಗಾಗಿಲ್ಲ. ಅದು ತಗೊಂಡೋದ್ರೆ ಸಂಸ್ಕಾರ ಉಳಿಯುತ್ತೆ. ಅದಕ್ಕೋಸ್ಕರವಾಗಿ ಅವರೇನ್ ಮಾಡಿದ್ರು? ಮೊದಲೇ ತ್ಯಾಗ ಮಾಡಿದರು. ಆದ್ರೆ ಧರ್ಮರಾಜ ನಂತರದಲ್ಲಿ ತ್ಯಾಗವನ್ನು ಮಾಡಿ ಸಂಸ್ಕಾರವನ್ನು ಕಳೆದುಕೊಂಡ ಎಂಬತಕ್ಕಂಥದ್ದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ದೇವಂಶ ಜಾಯೇತು ಸಮಸ್ತ ಶಸ್ತೆ ಸಮೂಲ ರೂಪಂ ಸಮವಾಪ್ಯ ಕಾಲೇ ಸ್ವತಾರತಮ್ಯಾನುಸೃತಂ ವಿಮುಕ್ತಿಂ ಪ್ರಾಪ್ಸಂತಿ ನಾತ್ರಾಪಿ ವಿಚಾರ್ಯಮಸ್ತಿ. ಈ ರೀತಿಯಾಗಿ ಯಾವ ಯಾವ ದೇವತೆಗಳ ಅವತಾರ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಕ್ಲುಪ್ತವಾದ ಕಾಲದಲ್ಲಿ ಅವರವರ ಮೂಲ ರೂಪದಿಂದ ಐಕ್ಯವನ್ನು ಹೊಂದಿ ತಾರತಮ್ಯಾನುಗುಣವಾಗಿ ಮೋಕ್ಷವನ್ನು ಹೊಂದತಕ್ಕಂಥವರಾಗ್ತಾರೆ. ಈ ವಿಚಾರದಲ್ಲಿ ಸಂಶಯವೇ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಯಾವ ಸ್ವರ್ಗದಲ್ಲಿ ನಿಂತಿರ್ತಕ್ಕಂಥ ಕಾಲದಲ್ಲಿ ದ್ರೌಪದಿಯ ಅಪಾರವಾದ ಸೌಂದರ್ಯನ್ನ ನೋಡಿಬಿಟ್ರು. ಯಾವ ಧರ್ಮರಾಜರು ಹತ್ರ ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಂದ್ರದೇವರ ಎಚ್ಚರಿಕೆ ಕೊಟ್ಟರು, ಹುಷಾರ್, ಸ್ಪರ್ಶ ಮಾಡಬೇಡ ಅಂದ್ರು. ಯಾಕೆ? ದ್ರೌಪದಿ ಈಗ ನಿನ್ನ ಪತ್ನಿ ಅಲ್ಲ, ಕೇವಲ ಭೀಮನ ಪತ್ನಿ. ಹಾಗಾದ್ರೆ ಮಾನುಷ ಶರೀರದಲ್ಲಿದ್ದಾಗ ಆ ಯಾವ ಪಂಚಕನ್ಯರ ಆವೇಶ ಇದ್ದಿದ್ರಿಂದ ನಿನಗೆ ಸ್ಪರ್ಶಕ್ಕೆ ಅವಕಾಶವೇ ಹೊರತು, ಇಲ್ಲದೆ ಹೋದ್ರೆ ಸ್ಪರ್ಶ ಮಾಡೋಣ ಅನ್ನೋ ಬುದ್ಧಿಗೂ ನರಕ ಆಗತ್ತೆ, ಅಂತಂತಮಸ್ಸಾಗತ್ತೆ. ಆದ್ದರಿಂದ ಮುಟ್ಟಬೇಡ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಅವರವರ ದೇಹದಿಂದ ದೇವತಾಮಯವಾಗಿರ್ತಕ್ಕಂಥ ಶುದ್ಧ ಕಾಂತಿಯ ದೇಹದಿಂದ ಸಕಲ ಭೋಗವನ್ನೂ ಕೂಡ ಸ್ವರ್ಗದಲ್ಲಿ ಇದ್ದಾರೆ. ಸ್ವಯಂ ಕೃಷ್ಣೋ ಅವರ ಜೊತೆಗೆ ಬರ್ತಕ್ಕಂಥವನಾಗಿ ಅನೇಕವಾಗಿರ್ತಕ್ಕಂಥ ಕ್ರೀಡೆಗಳಿಂದ ಸ್ವರ್ಗದಲ್ಲಿ ವಿಹಾರ ಮಾಡ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಯಾವ ಪಾಂಡವಾದಿಗಳು ಆ ಸ್ವರ್ಗದಲ್ಲಿ ವಾಸ ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳ್ತಕ್ಕಂಥವರಾದರು. ಈ ರೀತಿಯಾಗಿ ವಾಸ ಮಾಡ್ತಕ್ಕಂಥ ಅವರು ಅನ್ಯೇತು ದೇವಾಂಶ ಭಮಾ ಸಮಸ್ತ ಸಮೂಲ ರೂಪೈಕ್ಯ ಮಮಾಪುರಾಶು ಕರ್ಮಕ್ಷಯ ದೇವ ಸುರೇತರಾಸ್ತೋ ಪುಣ್ಯಕ್ಷಯಂ ಪ್ರಾಪ್ಯ ಭುವಿ ಪ್ರಜಾತ. ಅವರವರ ಕರ್ಮಕ್ಷಯಾದ ನಂತರದಲ್ಲಿ ತಮ್ಮ ತಮ್ಮ ಮೂಲ ರೂಪವನ್ನು ಪ್ರವೇಶ ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಪಾಂಡವರ ಮಾತ್ರ ಯಾರು ಸ್ವರ್ಗದಲ್ಲಿ ವಾಸ ಮಾಡ್ತಕ್ಕಂಥವರಾಗಿದ್ರೋ ಚತುಸ್ಸಹಸ್ರಂ ತ್ರಿಶೋತ್ತರಂ ತದೇ ಸಂವತ್ಸರಾಣನ್ ಅನುಭೋಯ ದಿವ್ಯಾನ್ ಭೋಗನ್ನರತ್ವೇಪಿ ಸದೇಶ್ವರೋಗ ಮಸಜ್ಜಗಚ್ಚೇತದಿಯಾಪ್ರಮಂ ತಮಃ. ಯಾವ ಅನೇಕವಾಗಿರ್ತಕ್ಕಂಥ ಕಾಲ್ಪನಿಕ ಸ್ವರ್ಗವನ್ನು ಅನುಭವಿಸಿರ್ತಕ್ಕಂಥ ಅನೇಕ ದೈತ್ಯರು ಆ ಯಾವ ಭೀಮನ ಮೇಲೆ ದ್ವೇಷದಿಂದ ಮತ್ತೆ ತಿರ್ಗ ಭೂಮಿಯಲ್ಲಿ ಹುಟ್ಟತಕ್ಕಂಥವರಾಗಿದ್ದಾರೆ. ಹೀಗೆ ಹುಟ್ಟಿರ್ತಕ್ಕಂಥ ಕಾಲದಲ್ಲಿ ಆ ಯಾವ ಕೃಷ್ಣನಿಗೆ ಭೀಮನಿಗೆ ಸಮ್ಮತವಾಗಿರ್ತಕ್ಕಂಥ ಶಾಸ್ತ್ರಗಳಿಗೆ ಆ ಯಾವ ವಿರುದ್ಧವಾಗಿರ್ತಕ್ಕಂಥ ಅರ್ಥಗಳನ್ನು ಜಗತ್ತಿನಲ್ಲಿ ಕೊಡ್ತಕ್ಕಂಥವರಾಗಿದ್ದಾರೆ. ಅದನ್ನೆಲ್ಲವೂ ಕೂಡ ನಿವಾರಣೆ ಮಾಡಕ್ಕೋಸ್ಕರವಾಗಿ ಜತ ಪುನರ್ವಿಪ್ರತನ ಸ್ವಭೀಮೋ ದೈತ್ಯೇನಿಗೂಢಂ ಹರಿತತ್ವಮಾಹ ಎಂಬುದಾಗಿ ಮತ್ತೆ ಯಾವ ಕಲಿಯುಗದಲ್ಲಿ 4300 ವರ್ಷ ಕಳೆದ ನಂತರದಲ್ಲಿ ಆ ದುಶಾಸ್ತ್ರಗಳನ್ನೆಲ್ಲ ಪರಿಹಾರ ಮಾಡಿ ಶುದ್ಧವಾದ ಶಾಸ್ತ್ರವನ್ನು ಕೊಡಕ್ಕೋಸ್ಕರವಾಗಿ ಭೀಮನೇ ಮತ್ತೆ ಮಧ್ವರಾಗಿ ಅವತಾರ ಮಾಡ್ತಕ್ಕಂಥವರಾಗಿದ್ದಾರೆ. ಹೀಗೆ ವಾಯುದೇವರು ಹನುಮ ಭೀಮ ಮಧ್ವ ಮೂರೂ ರೂಪವನ್ನ ತಾಳ್ತಕ್ಕಂಥವರಾಗಿ ನಂತರದಲ್ಲಿ ಆ ಯಾವ ಬ್ರಹ್ಮ ಪದವಿಯನ್ನು ಹೊಂದಿ ನಂತರದಲ್ಲಿ ಮೋಕ್ಷವನ್ನು ಹೊಂದತಕ್ಕಂಥವರು ಎಂಬುದಾಗಿ ಹೇಳ್ತಾ, ಇಂಥ ಯಾವ ವಾಯುಸ್ವರೂಪನಾಗಿರ್ತಕ್ಕಂಥ ನನ್ನನ್ನ ಭೂಷನ್ನಯೋಧಿ ಬಭ್ರೂಷು ನಮ್ರತೆ ಬಳಿತ ತದ್ವಪೇದಾಯಿ ದರ್ಶತಂ ತಾಂ ತು ತೇ ಕೀರ್ತಿಂ ಮಗವನ್ಮಗಿತ್ವೇ ಇತ್ಯಾದಿ ಸೂಕ್ತಾನಿ ಚ ತತ್ ಪ್ರಮಾಣಂ. ನಾನು ವಾಯುವನ್ನಕ್ಕೆ ಭೂಷನ್ನ ಯೋಧಿ ಬಭ್ರೂಷು ನಮ್ನತೆ ಮೃಷೇವ ಪತ್ನಿ ರಬ್ಬೇತಿರೋರ್ವತು ಎಂಬತಕ್ಕಂಥ ಶ್ರುತಿ, ಬಳಿತ ತದ್ವಪಟೆ ತ್ವಾಂಸಿತೆ ಇತ್ಯಾದಿ ಅನೇಕವಾಗಿರ್ತಕ್ಕಂಥ ಶ್ರುತಿಗಳು ನೇರವಾಗಿ ಹನುಮ ಭೀಮ ಮಧ್ವ ರೂಪಗಳನ್ನ ಹೇಳ್ತಕ್ಕಂಥದ್ದಾಗಿದೆ, ವರ್ಣನೆ ಮಾಡ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲ, ಅನೇಕ ಪುರಾಣ ವಾಕ್ಯಗಳು, ಪಂಚರಾತ್ರಾದಿಗಳ ವಾಕ್ಯಗಳು ಕೂಡ ಇದೇ ವಿಷಯವನ್ನ ಸಾಂಗತ್ಯದಿಂದ ಹೇಳ್ತಕ್ಕಂಥದ್ದಾಗಿದೆ ಎಂಬುದನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನ ವೇದವ್ಯಾಸದೇವರ ಕಲಿಯುಗ ಪ್ರಾರಂಭವಾದ ನಂತರದಲ್ಲಿ ಸ್ವಲ್ಪ ದಿವಸ ಸಂಚಾರ ಮಾಡಿ ಕಲಿಯುಗ ಪ್ರವೃತ್ತಿಗೋಸ್ಕರವಾಗಿ ಬದರಿಯನ್ನ ಸೇರಿರ್ತಕ್ಕಂಥವರಾಗಿದ್ದಾರೆ. ಋಷಿಮುನಿಗಳು ಕೂಡ ಬದರಿಯನ್ನ ಸೇರಿಬಿಟ್ರು. ಆಗ ಆ ಧರ್ಮರಾಜನ ವಂಶದಲ್ಲಿ ಏನು ಸತ್ಸಂಪ್ರದಾಯ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿದೆ,
ದೈತ್ಯರು ಭೂಮಿಯಲ್ಲಿ ಹುಟ್ಟಿದರೂ ಕೂಡ ಅದೇ ಸಂಪ್ರದಾಯವನ್ನ ಸತ್ಸಂಪ್ರದಾಯವನ್ನ ಅನುಸರಿಸತಕ್ಕಂಥವರಾಗಿದ್ದಾರೆ. ಅಂತ್ಯಾವ ಜ್ಞಾನವನ್ನೂ ಪಡೆತಕ್ಕಂಥವರಾಗಿದ್ದಾರೆ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು. ಯಾಕೆ? ಅಯೋಗ್ಯರಿಗೆ ಶುದ್ಧವಾದ ಜ್ಞಾನ ಹೋಗಬಾರದು, ನಾಯಿ ಹವಿಸ್ಸು ಮುಟ್ಟಿದಂತೆ ಅಂತ. ಅದಕ್ಕೋಸ್ಕರವಾಗಿ ಭಗವಂತ ತಾನು ಆಯಾವ ದೈತ್ಯರನ್ನ ಮತ್ತೆ ಮೋಹ ಬಳಕೋಸ್ಕರವಾಗಿ ತಾನು ಬುದ್ಧ ರೂಪದಿಂದ ಜಿನನ ಮನೆಯಲ್ಲಿ ಅವತಾರ ಮಾಡ್ತಕ್ಕಂಥವನಾಗಿದ್ದಾನೆ. ಸಣ್ಣದಾಗಿರ್ತಕ್ಕಂಥ ಶಿಶುರೂಪದಿಂದ ಬರ್ತಕ್ಕಂಥವನಾದ. ಆಗ ತಾನೇ ಹುಟ್ಟಿರ್ತಕ್ಕಂಥ ಅವರ ಮಗು ಜಿನ ಏನಿದ್ದ ಅವನನ್ನ ದೂರ ಹಾಕಿ ತಾನು ಆ ಸ್ಥಾನದಲ್ಲಿ ನಿಂತು ಬಿಟ್ಟ. ಅವನಿಗೆ ನಾಮಕರಣ ಇತ್ಯಾದಿ ವೈದಿಕ ಕರ್ಮಗಳನ್ನು ಮಾಡಕ್ಕೆ ಹೋಗಿರ್ತಕ್ಕಂಥ ಕಾಲದಲ್ಲಿ ಜೋರಾಗಿ ಮಗು ನಕ್ಕಿ ಬಿಡ್ತು. ಆಗ ತಾನೇ ಹುಟ್ಟಿದ ಮಗು ನಗುತ್ತಾ ಇದೆ, ಮಾತಾಡ್ತಾ ಇದೆ. ಎಲ್ಲ ಸರ್ವವೂ ಕ್ಷಣಿಕವಾಗಿರ್ತಕ್ಕಂಥದ್ದು, ಸರ್ವವೂ ಶೂನ್ಯ ಅಂತ ಹೇಳ್ತಕ್ಕಂಥದ್ದಾಗಿದೆ. ಆಶ್ಚರ್ಯವಾಗೋಯ್ತವರಿಗೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ, ಎಲ್ಲವನ್ನೂ ನುಂಗಾಕಿಬಿಡ್ತು. ಆಗ ಆಶ್ಚರ್ಯವಾಗಿದೆ, ಓಹೋ ಇವನು ದೊಡ್ಡದಾಗಿರ್ತಕ್ಕಂಥ ಸರ್ವಜ್ಞ ಶಿಖಾಮಣಿಯಾಗಿರ್ತಕ್ಕಂಥವನು ದೇವತಾ ಸ್ವರೂಪಿ ಎಂಬುದಾಗಿ ಅವನನ್ನು ತಿಳಿತಕ್ಕಂಥವರಾಗಿದ್ದಾರೆ. ಹೀಗೆ ತಿಳಿದು ವೈದಿಕ ಧರ್ಮವನ್ನೆಲ್ಲ ಆ ಕೂಸು ಹೇಳಿದಂತೆ ಬಿಡತಕ್ಕಂಥವರಾಗಿಬಿಟ್ರು. ಆ ನಂತರದಲ್ಲಿ ಭಗವಂತ ತಾನು ಅದೃಶ್ಯನಾಗಿ ಮತ್ತೆ ಆ ಕೂಸನ್ನು ಅಲ್ಲಿಟ್ಟಿದ್ದಾನೆ. ಅದೇ ಮುಂದೆ ಯಾವ ಜಿನತತ್ವವನ್ನ ಬುದ್ಧ ತತ್ವವನ್ನ ಲೋಕದಲ್ಲಿ ಹರಡತಕ್ಕಂಥದ್ದಾಗಿದೆ. ಆದರೆ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪ್ರಶಾಂತ ವಿದ್ಯೆ ಎಂಬುದಾಗಿ ಅದಕ್ಕೆಲ್ಲ ರಹಸ್ಯವಾದ ಅರ್ಥವನ್ನ ಶಂಶೀಲ ಕೋಕಂ ಯಥೇವ ಚೋಚ್ಚ ಶೂನಾಮಕದದ್ದಿ ಮಯಾ ನಿಧೇಯಂ ಎಂಬುದಾಗಿ ಆಯಾವ ಸುಖಸ್ವರೂಪನಾದ್ದರಿಂದ ಆ ಭಗವಂತ ಶೂನ್ಯ ಅಂತ ಕರೆತಕ್ಕಂಥವರಾಗ್ತಾರೆ. ಅಮ್ಮನವರಿಗೆ ಸುಖವನ್ನ ಕೊಡ್ತಕ್ಕಂಥವನಾಗಿರ್ತಕ್ಕಂಥವನಾದ್ದರಿಂದ ಎಂಬತಕ್ಕಂಥ ಶೂನ್ಯ ಪದಕ್ಕೆ ಅರ್ಥವನ್ನೂ ಕೂಡ ಹೇಳ್ತಕ್ಕಂಥವರಾಗಿ ಪ್ರಶಾಂತ ವಿದ್ಯೆಯನ್ನು ದೇವತೆಗಳಿಗೆ ಬೋಧನೆ ಮಾಡ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಆಯಾವ ಭೀಮಸೇನ ದೇವರು ಮಧ್ವರಾಗಿ ಅವತಾರ ಮಾಡಿರ್ತಕ್ಕಂಥ ಯಾವ ಮಧ್ವಶಾಸ್ತ್ರ ಎಂಬತಕ್ಕಂಥದ್ದು ಕಲುಷಿತವಾಗ್ತಕ್ಕಂಥ ಕಾಲದಲ್ಲಿ ಮತ್ತೆ ದುರ್ಗಾದೇವಿಯರು ಅವತಾರ ಮಾಡ್ತಕ್ಕಂಥವರಾಗ್ತಾರೆ. ಅವರು ಕೂಡ ಉತ್ತಮ ತತ್ವವನ್ನು ಜಗತ್ತಿಗೆ ಮತ್ತೆ ಕೊಡತಕ್ಕಂಥವರಾಗ್ತಾರೆ. ದುರ್ಗಾ ಪುನರ್ವಿಪ್ರಕುಲೇವತೀರ್ಣ ಹನಿಶ್ಚತೆ ವ್ರಾತ ಮಥಾಸುರಾಣಂ ಎಂಬುದಾಗಿ ಆ ದುರ್ಗಾದೇವರು ಕೂಡ ಅವತಾರ ಮಾಡ್ತಕ್ಕಂಥವರಾಗ್ತಾರೆ ಎಂಬುದಾಗಿ ಹೇಳಿದರು. ಆದರೆ ಕಲಿಯುಗ ಎಂಬತಕ್ಕಂಥದ್ದು ಮುಂದುವರಿತಾ ಜ್ಞಾನ ಸಂಪೂರ್ಣವಾಗಿ ತಿರೋಹಿತವಾಗಿ ಎಲ್ಲೆಲ್ಲೂ ಅಜ್ಞಾನ, ಎಲ್ಲೆಲ್ಲೂ ಮ್ಲೇಚ್ಛರಿಂದ ಆವೃತವಾಗಿರ್ತಕ್ಕಂಥ ಕಾಲದಲ್ಲಿ ಸಾಕ್ಷಾತ್ ಕಲ್ಕಿಯೇ ತಾನು ಬರ್ತಕ್ಕಂಥವನಾಗ್ತಾನೆ. ಆದ್ದರಿಂದ ಈಗ ಯಾವ ಕಲ್ಕಿನೂ ಬಂದಿಲ್ಲ. ಈಗ ಯಾರು ಕಲ್ಕಿ ಅಂತ ಹೇಳ್ಕೋತಾರೋ ಅದೆಲ್ಲ ಬರೀ ಡೂಪ್ಲಿಕೇಟ್ ಅಷ್ಟೇ ಹೊರತು ಒರಿಜಿನಲ್ ಕಲ್ಕಿ ಈಗಲೇ ಬಂದಿಲ್ಲ. ಇನ್ನೂ 4 ಲಕ್ಷದ ಚಿಲ್ಲರೆ ವರ್ಷ ಕಳೆದ ಮೇಲೆ ನಿಜವಾದ ಭಗವಂತನ ಹತ್ತನೇ ಅವತಾರ ಎಂಬತಕ್ಕಂಥದ್ದು ಬರ್ತಕ್ಕಂಥದ್ದಾಗತ್ತು. ಕ್ಷಣ ಮಾತ್ರದಲ್ಲಿ ಸಕಲವಾಗಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ಉತ್ತಮವಾದ ಜ್ಞಾನವನ್ನು ಭಗವಂತ ಕೊಡ್ತಕ್ಕಂಥವನಾಗ್ತಾನೆ ಎಂಬುದಾಗಿ ಹೇಳ್ತಾ ಆನಂದ ತೀರ್ಥಾಖ್ಯ ಮುನಿಸ್ಸು ಪೂರ್ಣ ಪ್ರಜ್ಞಾಭಿದೋ ಗ್ರಂಥ ಮಿಮಂ ಚಕಾರ ನಾರಾಯಣೇನ ಅಭಿಹಿತೋ ಬದರಿಯಾಂ ತಸೈವ ಶಿಷ್ಯೋ ಜಗದೇಕ ಬರ್ತುಹು. ಯಾವ ವೇದವ್ಯಾಸರ ಶಿಷ್ಯರಾಗಿರ್ತಕ್ಕಂಥ ಆನಂದ ತೀರ್ಥರೇ ಈ ಗ್ರಂಥವನ್ನು ಮಾಡ್ತಕ್ಕಂಥವರಾಗಿ ಅವರ ಆಜ್ಞೆ ಮೇರೆಗೆ ಸರ್ವಮೂಲ ಗ್ರಂಥಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಇದನ್ನು ಹೇಗೆ ಮಾಡಿದ್ರು? ಮೂಲಶಾಸ್ತ್ರಗಳು 4 ವೇದಗಳ ಪಂಚರಾತ್ರ ಭಾರತ ಇದೇನಿದೆಯೋ ಅದಕ್ಕೆ ಅನುಗುಣವಾಗಿ ವೇದವ್ಯಾಸರ ತಾತ್ಪರ್ಯ ಏನಿದೆಯೋ ಅದನ್ನ ತಿಳಿಸಕ್ಕೋಸ್ಕರವಾಗಿ ಸರ್ವಮೂಲಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ಗ್ರಂಥಕೃತೋಯಂ ಜಗತಾಂ ಜನೇತ್ರಂ ಹರಿಂಗುರುಂ ಪ್ರಣೀಯತಾಂ ಅಮನೀವ. ಆದ್ರಿಂದ ಇದು ಕೇವಲ ಭಾರತಕ್ಕೆ ಮಾತ್ರ ಅಂತ ತಿಳ್ಕೋಬೇಡಿ. ಭಾರತದ ದೆಸೆಯಿಂದ ಸರ್ವಶಾಸ್ತ್ರದ ನಿರ್ಣಯಗಳನ್ನು ಕೂಡ ಮಾಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಿಯಾವ ಬ್ರಹ್ಮಸೂತ್ರಾದಿಗಳು ಅದಕ್ಕೂ ಭಾಷ್ಯಗಳನ್ನು ಬರೆದು ವೇದವ್ಯಾಸರ ತಾತ್ಪರ್ಯವನ್ನು ಜಗತ್ತಿಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ. ಇನ್ನ ಯಾತಕ್ಕೋಸ್ಕರವಾಗಿ ಬಂದರು ಅಂತ ಕೇಳಿದ್ರೆ ಆ ಯಾವ 21 ಮತಗಳು ಆ ಯಾವ ಜೀವಕ್ಕಿವೆ ಮುಂತಾಗತಕ್ಕಂಥ ಕುಶಾಸ್ತ್ರಗಳನ್ನು ನೀಡಿರ್ತಕ್ಕಂಥ ಕಾಲದಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಿ ವೇದವ್ಯಾಸರ ಅಭಿಪ್ರಾಯವನ್ನು ಜಗತ್ತಿಗೆ ಕೊಟ್ಟು ಸಜ್ಜರರನ್ನ ಉದ್ಧಾರ ಮಾಡ್ತಕ್ಕಂಥವರಾಗಿದ್ದಾರೆ. ವ್ಯಾಸಾಜ್ಞೆಯ ಭಾಷ್ಯವರಂ ವಿದಾಯ ಪೃಥಕ್ ಪೃಥಕ್ಷೋಪನಿಷತ್ಸು ಭಾಷ್ಯಂ ಕೃತ್ವಾ ಕಿಲಾನ್ಯಂ ಪರುಷೋತ್ತಮಂಚ ಹರಿಂ ವದಂತೀತಿ ಸಮರ್ಥಯಿತ್ವ. ಈ ರೀತಿಯಾಗಿ ಆ ಹರಿತತ್ವವನ್ನು ಸಮರ್ಥನೆ ಮಾಡ್ತಕ್ಕಂಥವರ ಜಗತ್ತಿಗೆ ಜ್ಞಾನಾಮೃತವನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಹೇಳ್ತಕ್ಕಂಥವರಾಗ್ತಾರೆ. ಯದೀಮನ ಪ್ರದಿವೋ ಮಧ್ವಾದವೇ ಗುಹಾಸಂತಂ ಮಾತರಿಶ್ವಾಮತಾಯತಿ. ವಾಯುದೇವರು
ಶಾಸ್ತ್ರಗಳನ್ನು ಚೆನ್ನಾಗಿ ಮಥನ ಮಾಡಿ ಜಗತ್ತಿಗೆ ಜ್ಞಾನಾಮೃತವನ್ನು ಕೊಡ್ತಾರೆ ಅಂತ ವೇದಗಳೇ ಹೇಳ್ತಕ್ಕಂಥದ್ದಾಗಿದೆ. ಅಂತ ವೇದಗಳು ಮಾಡಿ ಹೇಳಿರ್ತಕ್ಕಂಥ ಕಾರ್ಯವನ್ನೇ ಮಧ್ವರು ತಾವು ಮಾಡಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಭಾರತ ಹೇಗೆ ಅದು ಘಟನೆ ನಡೆಯಕ್ಕೆ ಮುಂಚೆ ಆ ಇತಿಹಾಸ ರಚನೆ ಆಯಿತೋ ಹಾಗೆ ಮಧ್ವಾಚಾರ್ಯರು ಹುಟ್ಟಕ್ಕೆ ಮುಂಚೆನೆ ವೇದದಲ್ಲೇ ಸಕಲವಾಗಿರ್ತಕ್ಕಂಥದ್ದು ಕೂಡ ಉಕ್ತವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ವೇದವೂ ಸತ್ಯ, ಆಚಾರ್ಯರು ಮಾಡಿರೋದು ಸತ್ಯ, ಎಲ್ಲವೂ ವ್ಯಾಸ ಸಮ್ಮತ ಹರಿಪ್ರೀತಿಕರ ಎಂಬುದನ್ನ ಹೇಳ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಸಕಲವಾಗಿರ್ತಕ್ಕಂಥ ಶಾಸ್ತ್ರಗಳ ನಿರ್ಣಯವನ್ನ ಮಾಡಿಕೊಡ್ತಕ್ಕಂಥ ಯಾವ ಶ್ರೀಮದಾಚಾರ್ಯರು ಈ ಯಾವ ತಾತ್ಪರ್ಯ ನಿರ್ಣಯವನ್ನ ಮಾಡ್ತಾ ನಮಗೆ ಎಲ್ಲ ಶಾಸ್ತ್ರದ ತಾತ್ಪರ್ಯವನ್ನ ತಿಳಿಸ್ಕೊಡ್ತಕ್ಕಂಥವರಾಗಿ ಹರಿಭಕ್ತಿಗೆ ಕಾರಣವಾಗಿರ್ತಕ್ಕಂಥವರಾಗಿದ್ದಾರೆ. ತಸ್ಮಾದಯಂ ಗ್ರಂಥವರೋ ಕಿಲಾನಂ ಧರ್ಮಾದಿ ಮೋಕ್ಷಂ ತಮರ್ಥ ಹೇತು ಕಿಂಚೋದಿತೈರಶ್ಚ ಗುಣಸ್ತತೋನ್ಯೈ ನಾರಾಯಣ ಪ್ರೇತೋಪೈತತೋಲಂ. ಈ ಯಾವ ಗ್ರಂಥಗಳ ಯಾವ ಉಪಾಸನೆಯಿಂದ ಧರ್ಮಾರ್ಥ ಕೋಮ ಮೋಕ್ಷ ಸಕಲವೂ ಕೂಡ ಜಗತ್ತಿಗೆ ಲಭಿಸ್ತಕ್ಕಂಥದ್ದು. ಮುಖ್ಯ ಫಲ ಎಂಬತಕ್ಕಂಥದ್ದು ಮೋಕ್ಷವೇ. ಇದಕ್ಕೆ ಯಾಕೆ ಮೋಕ್ಷ ಶಾಸ್ತ್ರವೇ. ಯಾಕೆ ಆನಂದವನ್ನ ನೀಡತಕ್ಕಂಥ ತೀರ್ಥ ಅಂದ್ರೆ ಶಾಸ್ತ್ರಗಳು. ಆನಂದ ಅಂದ್ರೆ ಯಾವುದು? ನಿತ್ಯಾನಂದ. ಅಂತ ಮೋಕ್ಷವನ್ನು ಕೊಡ್ತಕ್ಕಂಥ ಶಾಸ್ತ್ರವನ್ನ ಬರೆದಿದ್ದರಿಂದಲೇ ಆನಂದ ತೀರ್ಥರು ಎಂಬುದಾಗಿ ಖ್ಯಾತರಾಗಿರ್ತಕ್ಕಂಥವರಾಗಿದ್ದಾರೆ. ಇಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ 32 ಅಧ್ಯಾಯ ಸುಮಾರು ಈ ಪರ್ಯಾಯದಲ್ಲಿ ಪ್ರಾರಂಭವಾಗಿ ಈ ಯಾವಾಗ ಉಪಸಂಹಾರ ಎಂಬತಕ್ಕಂಥದ್ದನ್ನು ಕಾಣತಕ್ಕಂಥವರಾಗಿದ್ದೇವೆ. ಇಂಥ ಗ್ರಂಥ ಯಾರ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇವೆ? ಕೃಷ್ಣನ ಸನ್ನಿಧಾನದಲ್ಲಿ. ಅದೂ ಕೂಡ ವಾಯುದೇವರಿಂದ ಪ್ರತಿಷ್ಠಿತವಾಗಿರ್ತಕ್ಕಂಥ ಕೃಷ್ಣನ ಸನ್ನಿಧಾನ ಅಂದುಬಿಟ್ರು. ಯಾವ ಕೃಷ್ಣ ಅಂತ ಕೇಳಿದ್ರೆ ವಾದರಾಜರು ಒಂದೇ ಮಾತು ಹೇಳಿಬಿಟ್ರು. ಬಂಧು ದೇವಕಿ ದೇವಿ ನಿಂದು ಮಗನ ಬೇಡಿದಾಳು, ಕಂದ ನಿನ್ನ ಬಾಲಲೀನ ನೋಡವೇ ನಿಂದಾಳು, ತೊಟ್ಟ ಕುಪ್ಪಸಾವ ಬಿಚ್ಚಿ ಟೊಂಕಕ್ಕೆ ಸುತ್ತಿದ, ಕೃಷ್ಣರಾಯ ತೋಳ ತಿದ್ದಿ ಸದ್ದು ಮಾಡಿದ, ಗಂಡ ಬೇರುಂಡ ಕಾರುಂಡ ಗಿಳಿಕಂಗಳಿಂದ, ರಮಣ ಪಕ್ಷಿಯಂತೆ ಕುಣಿದನೇ ಜನನಿಯದುರಿಗೆ, ಬಂದು ರುಕ್ಮಿಣೀ ದೇವಿ ನಿಂದು ನೋಡಿದಾಳಾಗ ಇಂದು ಈ ರೂಪ ಎನಗೆ ಬೇಕು ಎಂದು ಬೇಡಿಕೊಂಡಳು ಎಂಬುದಾಗಿ ಯಾವ ಈ ಕೃಷ್ಣನನ್ನ ರೂಪವನ್ನೇ ಉಪಸಂಹಾರ ಮಾಡಿ ಗ್ರಂಥವನ್ನ ಕೃಷ್ಣಬಾಲ ಲೀಲೆಯನ್ನು ಹೇಳ್ತಕ್ಕಂಥವರಾಗಿದ್ದಾರೆ. ಅಂತ ಕೃಷ್ಣ ಮಧ್ವರ ನಿತ್ಯ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ ಅವರ ಬರೆದಿರ್ತಕ್ಕಂಥ ಗ್ರಂಥವೇ ಆಗಿದೆ. ಅದನ್ನು ಅವರ ಮುಂದೆ ವಿಜ್ಞಾಪನೆ ಮಾಡಿಕೊಳ್ತಕ್ಕಂಥ ಕಾರ್ಯವನ್ನ ಈ ಯಾವ ಪರ್ಯಾಯದಲ್ಲಿ ಶ್ರೀಗಳವರ ಆಜ್ಞೆಯಂತೆ ನಡೀತಕ್ಕಂಥ ಅನೇಕ ಪಂಡಿತರುಗಳು ಮಾಡ್ತಕ್ಕಂಥವರಾಗಿದ್ದಾರೆ. ಇಂಥ ಯಾವ ಗ್ರಂಥಗಳ ವಿಜ್ಞಾಪನೆಯಿಂದ ಆ ಮಧ್ವರು ವಾದಿರಾಜರು ಕೃಷ್ಣ ಪ್ರೀತನಾಗಿ ಎಲ್ಲರಿಗೂ ಜ್ಞಾನಭಕ್ತಿಯ ವೈರಾಗ್ಯವನ್ನ ಕೊಡ್ತಕ್ಕಂಥವನಾಗಲಿ ಎಂಬುದಾಗಿ ಹೇಳ್ತಾ ಇನ್ನು ಕಟ್ಟಕಡೆಯದಾಗಿ ಇನ್ನು ನಾಳೆಯಿಂದ 3 ದಿವಸ ಯುಕ್ತಿ ಮಲ್ಲಿಕ ಯಾವ ಜಗತ್ತಿಗೆ ಪ್ರಕಟವಾಗ್ತಕ್ಕಂಥದ್ದು ಕನ್ನಡದ ಅನುವಾದದಿಂದ ಅದನ್ನು ಶ್ರೀಗಳವರು ಯಾಕೆ ಮಾಡ್ತಾ ಇದ್ದಾರೆ? ಪುತ್ರ ಮತ್ಪುತ್ರಿಕಾಂ ಯುಕ್ತಿ ಮಲ್ಲಿಕಾಖ್ಯಂ ತವಾನುಜಾಂ ಕುರು ಸತ್ಪಾತ್ರದಾನಂತೆ ಕನ್ಯಾದಾನ ಫಲಂ ಭವೇತ್. ಇದು ರಾಜರ ಆಜ್ಞೆ ಸೋದೆಯ ಪೀಠದಲ್ಲಿ ಕೂತವರಿಗೆ. ಯುಕ್ತಿ ಮಲ್ಲಿಕಾದಿ ಗ್ರಂಥಗಳಾಗಲಿ ಆಖ್ಯಾನ ಗ್ರಂಥಗಳಾಗಲಿ ಯೋಗ್ಯರಿಗೆ ಸತ್ಪಾತ್ರರಿಗೆ ಕನ್ಯಾದಾನ ಮಾಡಿದರೆ ಏನು ಫಲ ಬರುತ್ತೋ ಹಾಗೆ ನನ್ನ ಗ್ರಂಥಗಳನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು. ದಾನ ಅಂದ್ರೆ ಉಪದೇಶ ಮಾಡಿ ಯಥಾರ್ಥ ತತ್ವವನ್ನು ಜಗತ್ತಿಗೆ ತಿಳಿಸಬೇಕು ಅಂತ ರಾಜರ ಆಜ್ಞೆ. ಅಂತ ಆಜ್ಞೆಯನ್ನ ಈ ಪೀಠ ಅನೂಚಾನವಾಗಿ ಮಾಡಿಕೊಂಡು ಬರ್ತಕ್ಕಂಥದ್ದಾಗಿದೆ. ಅನೇಕ ಯತಿಗಳು ವರಾಹ ತೀರ್ಥರಂತ ಯೋಗ ಸಿದ್ಧರಾಗಿರ್ತಕ್ಕಂಥವರ ರತ್ನಗರ್ಭ ತೀರ್ಥರು ಯೋಗದಲ್ಲೂ ಮುಂದು ಜ್ಞಾನದಲ್ಲೂ ಮುಂದು. ಆದ್ದರಿಂದ ಯಾವ ವಿಶ್ವೋತ್ತಮರು ಅವರ ಪರ್ಯಾಯ ಕಾಲದಲ್ಲಿ ಸ್ವಾಪ್ಯ ವೃಂದಾವನಾಖ್ಯಾನವನ್ನು ಕನ್ನಡೀಕರಿಸಿ ಜಗತ್ತಿಗೆ ನೀಡತಕ್ಕಂಥವರಾದರು. ಅವರ ಪ್ರಿಯ ಶಿಷ್ಯರಾಗಿರ್ತಕ್ಕಂಥ ವಿಶ್ವವಲ್ಲಭರು ಈಗ ಯುಕ್ತಿ ಮಲ್ಲಿಕೆ ಎಷ್ಟು ದಿವಸ ಜಗತ್ತಿನಲ್ಲಿ ನಾವು ಯುಕ್ತಿ ಮಲ್ಲಿಕೆ ಮಂಗಳ ಅಂತ ನಾವು ಕೇಳೇ ಇಲ್ಲ. ಯಾಕೆ ಅಂದರೆ ಯುಕ್ತಿ ಮಲ್ಲಿಕೆಗೆ ಇರತಕ್ಕಂಥ ಭಾವವಿಲಾಸಿನಿ ವ್ಯಾಖ್ಯಾನ ಅತ್ಯಂತ ಸಂಕ್ಷಿಪ್ತ. ಅದನ್ನು ನೋಡಿದ್ರೆ ಮೂಲ ನಮಗೆ ಅರ್ಥವೇ ಆಗಲ್ಲ. ಗುರುಗೆ ಅರ್ಥವಲ್ಲ ಅಂದ್ರೆ ಶಿಷ್ಯಂಗೇನು ಪಾಠ ಹೇಳ್ತಾನೆ? ಅದರಿಂದ ಯಾರು ಪಾಠ ಮಾಡೋ ಸಾಹಸಕ್ಕೆ ಹೋಗಿಲ್ಲ. ಕೇಳೋರೇ ಇಲ್ಲದೆ ಇದ್ಮೇಲೆ ಪಾಠ ಯಾಕೆ ಹೇಳ್ತಾರೆ?
ಅದಕ್ಕೋಸ್ಕರವಾಗಿ ಯುಕ್ತಿ ಮಲ್ಲಿಕಾ ಮಂಗಳ ಅಂತಾನೇ ನಾವು ಕೇಳಿಲ್ಲ. ಆದರೆ ಇದೊಂದು ದೊಡ್ಡ ದುರಂತ. ಯಾಕೆ? ರುಜುಸ್ವರೂಪರಾಗಿರ್ತಕ್ಕಂಥ ಗ್ರಂಥ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಕೊಟ್ಟರೆ ಅದು ಪಾಠ ಪ್ರವಚನವೇ ನಡೆಯದೆ ಹೋದರೆ ಯಾತಕ್ಕೋಸ್ಕರವಾಗಿ ಜಗತ್ತಿಗೆ ಬರಬೇಕಾಯಿತು? ಅದಕ್ಕೋಸ್ಕರವಾಗಿ ಆ ಒಂದು ಪಾಠ ಸರ್ವರಿಗೂ ಲಭ್ಯವಾಗಲಿ, ಅದರಿಂದ ಪರವಾದಿಗಳು ಮಧ್ವಮತದ ಮೇಲೆ ಮಾಡತಕ್ಕಂಥ ಆಕ್ಷೇಪಕ್ಕೆ ಹೇಗೆ ಉತ್ತರ ಕೊಡಬೇಕು ಎಂಬುದನ್ನ ಸಾಮಾನ್ಯನಿಗೂ ತಿಳಿಸ್ಕೊಡ್ತಾರೆ. ಯಾಕೆ? ರಾಜರ ಯುಕ್ತಿಗಳ ಮನಸ್ಸಿಗೆ ನಾಟುವಂತಹದ್ದು. ಪರವಾದಿಗಳು ಅಂದ್ರೆ ನುಗ್ಗೆ ಮರ ಇದ್ದ ಹಾಗೆ, ಮಧ್ವ ಸಿದ್ಧಾಂತ ಅಂದ್ರೆ ಹುಣಸೆ ಮರ ಇದ್ದ ಹಾಗೆ ಅಂತಾರೆ. ಹುಣಸೆ ಕೊಂಬೆ ಹಿಡ್ಕೊಂಡ್ರೆ ಜೋತಾಡ್ತಾ ಇರ್ತೀವಿ, ನೆಲಕ್ಕೆ ಬೀಳಲ್ಲ. ನುಗ್ಗೆ ಕೊಂಬ ದಪ್ಪೆ ಇದ್ರೂ ಕೂಡ ಹಿಡ್ಕೊಂಡ್ರೆ ಮುರ್ಕೊಂಡಾಗೆ ಕೆಳಗೆ ಬಿದ್ದು ಕಾಲು ಮುರ್ಕೋತೇವೆ. ಹಾಗೆ ಆ ಸಣ್ಣದಾಗಿದ್ದರೂ ಕೂಡ ಸರ್ವಮೂಲಗಳು ಯಥಾರ್ಥವನ್ನು ಕೊಟ್ಟು ಮೋಕ್ಷವನ್ನು ಕೊಡಿಸ್ತಕ್ಕಂಥದ್ದು ಅಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದು ಎಂಬುದನ್ನ ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಯುಕ್ತಿಗಳನ್ನು ಕೊಡ್ತಾರೆ. ಅಂತ್ಯಾವ ಪ್ರೌಢವಾದ ರೀತಿ, ಸಾಮಾನ್ಯವಾದ ನೀತಿ, ವಿದ್ವಾಂಸರಿಗೆ ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಬೃಹತ್ ಗ್ರಂಥ 5200 ಶ್ಲೋಕಾತ್ಮಕವಾಗಿರ್ತಕ್ಕಂಥದ್ದು. ಅಂತ್ಯಾವ ಗ್ರಂಥವನ್ನ ವಿಶೇಷವಾಗಿ ಶೇಷಗಿರಿ ಆಚಾರ್ಯರ ಮುಂದಾಳತ್ವದಲ್ಲಿ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿ ಭಾವವಿಲಾಸನೆ ಸಹಿತವಾಗಿ ಜಗತ್ತಿಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಅದು ರಾಜರ ಆಜ್ಞೆಯಂತೆ ಅದನ್ನು ವಾದಿರಾಜರ ಹೃದ್ಗತನಾಗಿರ್ತಕ್ಕಂಥ ಕೃಷ್ಣಾಭಿನ್ನನಾಗಿರ್ತಕ್ಕಂಥ ಯಾವ ಹಯಗ್ರೀವಾಭಿನ್ನಾಗಿದ್ದ ಕೃಷ್ಣನಿಗೆ ವೇದವ್ಯಾಸದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಇದು ಪ್ರತಿ ಪರ್ಯಾಯದಲ್ಲಿ ಸೋದೆ ಮಠದಿಂದ ಆಗಬೇಕಾಗ್ತಕ್ಕಂಥದ್ದು. ಅಂತ್ಯಾವ ಮಹತ್ ಕಾರ್ಯವನ್ನ ಮೊದಲನೇ ಪರ್ಯಾಯದಲ್ಲೇ ಶ್ರೀಗಳವರು ಮಾಡ್ತಕ್ಕಂಥವರಾಗಿದ್ದಾರೆ ಎನ್ನಬೇಕಾದ್ರೆ ರಾಜರ ಆಜ್ಞೆಯ ಮೇಲೆ ಎಷ್ಟು ಶ್ರದ್ಧೆ ಅವರಿಗೆ, ಅಂತ ಶ್ರದ್ಧಾಪೂರ್ವಕವಾದ ಆ ಜಗತ್ತಿಗೆ ಅರ್ಪಣೆ ಮಾಡ್ತಕ್ಕಂಥದ್ದನ್ನ ಇನ್ನು 3 ದಿವಸ ನಾಳೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಯುಕ್ತಿ ಮಲ್ಲಿಕಾದ ಉಪನ್ಯಾಸಗಳು, ತದನಂತರದಲ್ಲಿ ವಾಕ್ಯಾರ್ಥ ಗೋಷ್ಠಿ. ಯಾಕೆಂದ್ರೆ ಪುಸ್ತಕ ಬರೀ ತಗೊಂಡ್ಬಿಟ್ರೆ ಆಯ್ತು, ಅದರಲ್ಲಿ ಏನಿದೆ ಅಂತ ನೋಡ್ಬಿಟ್ಟಲ್ವ ನಾವು ತಗೊಳ್ಳೋದು. ಪುಸ್ತಕ ಏನಿದೆ ಅಂತ ಗೊತ್ತಾದ್ರೆ ದುಡ್ಡು ಯಾರು ಕೊಡಕ್ಕೆ ಹೋಗ್ತಾರೆ? 4,000 ಅದಕ್ಕೆ ಸ್ವಾಮಿಗಳು ಬುದ್ಧಿವಂತರು ಮೊದಲು ಅದರ ಉಪನ್ಯಾಸ ಚರ್ಚೆ ಇಟ್ಟಿದ್ದಾರೆ. ಅದರಲ್ಲಿ ಏನಿದೆ ಅಂತ ನಿಮಗೆ ಸಂಕ್ಷಿಪ್ತವಾಗಿ ತೋರಿಸ್ತಾರೆ. ಆಗ ಅದರ ಸ್ವಾರಸ್ಯ ಏನು ಅಂತ ತಿಳ್ಕೊಳ್ಳಿ. ಆಮೇಲೆ ಅದನ್ನು ಓದಬೇಕು ಎಂಬತಕ್ಕಂಥ ಶ್ರದ್ಧೆಯನ್ನು ಪುಸ್ತಕ ತಗೊಳ್ಳಕ್ಕೆ ಅನುವಾಗಲಿ ಅಂತ ಎಲ್ಲ ತರ ಆ ಜ್ಞಾನ ಸತ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನೂ ಹಮ್ಮಿಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ನಾಳೆ ನಾಡದ್ದು ಭಾನುವಾರ ಆ ಯುಕ್ತಿ ಮಲ್ಲಿಕನ ಆನೆಯಲ್ಲಿ ಮೆರವಣಿಗೆ, ರುಕ್ಮಿಣೀಶಿ ವಿಜಯವನ್ನು ಹೇಗೆ ಮೆರವಣಿಗೆ ಮಾಡಿದರೋ ಪೂನಾದಲ್ಲಿ, ಹಾಗೆ ಯುಕ್ತಿ ಮಲ್ಲಿಕೆಯನ್ನ ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಗ್ರಂಥವನ್ನ ಸಮರ್ಪಣೆ ಮಾಡ್ತಾರೆ. ಅಂತ ಗ್ರಂಥವನ್ನ ಪಡೆದು ನಾವು ಕೂಡ ಅದನ್ನು ಅಧ್ಯಯನ ಮಾಡಿ ಆ ಯಾವ ವಾದಿರಾಜರ ಮಧ್ವರ ಕೃಷ್ಣ ಹಯಗ್ರೀವ ವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರರಾಗೋಣ. ನಮಗೆ ಯಾರೇನೇ ಸಂಶಯ ಪಟ್ಟರೂ ಕೂಡ ಸ್ವತಂತ್ರವಾಗಿ ಅವರನ್ನು ಎದುರಿಸ್ತಕ್ಕಂಥ ಉತ್ತರ ಕೊಡ್ತಕ್ಕಂಥ ಸಾಮರ್ಥ್ಯವನ್ನ ಆ ಗ್ರಂಥದಿಂದ ಕಳಿಸ್ತಕ್ಕಂಥ ಭಾಗ್ಯವನ್ನ ವಿಶ್ವಬಲ್ಲರು ನಮ್ಮೆಲ್ಲರಿಗೆ ಕರುಣಿಸ್ತಕ್ಕಂಥವರಾಗಿದ್ದಾರೆ. ಅವರ ಪದಾರವಿಂದಗಳಿಗೆ ಈ ಆ ಉಪನ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು, ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವರ ಪಾದಂಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಮಾಡ್ತಾ ನಮ್ಮೆಲ್ಲ ದೋಷಗಳನ್ನು ಕೂಡ ಅವರು ತಿದ್ದಿ ಉತ್ತಮ ಮಾರ್ಗದಲ್ಲಿ ನಮ್ಮನ್ನು ಕೊಂಡೊಯ್ಯಲಿ. ಆ ಯಾವ ಹಯಗ್ರೀವನ ಪಾತ್ರಕ್ಕೆ ಅನುಗ್ರಹ ಆಗುವಂತೆ ನಮ್ಮನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಕ್ಕಂಥವನಾದರೆ ಕೃಷ್ಣಾರ್ಪಣ. ಇಲ್ಲಿಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಸಂಪೂರ್ಣ ಗ್ರಂಥದ ಅವಲೋಕನ ಇಲ್ಲಿ ಚಿಂತನೆ ನಡೆದಿದೆ. ಅಂತಹ ಕೊನೆಯ ಭಾಗವನ್ನು ನಡೆಸಿಕೊಟ್ಟಿರತಕ್ಕಂತಹ ವಿದ್ವಾನ್ ರಮೇಶಾಚಾರ್ಯವರಿಗೆ ಪರ್ಯಾಯ ಶ್ರೀಸೋದೆ ವಾದಿರಾಜ ಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಆಚಾರ್ಯರು ಕಳೆದ 6 ದಿವಸಗಳಿಂದ ಶ್ರೀಮಠದ ವಿದ್ವಾಂಸರೂ ಆಗಿ ಪ್ರಕೃತ ತುಮಕೂರಿನಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಸಾರ್ಥಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಆಚಾರ್ಯರು ಇಲ್ಲಿಗೆ ಶಿವಾದಂಗಳವರ ಆದೇಶದ ಮೇರೆಗೆ ಬಂದು ಈ ಜ್ಞಾನ ಸತ್ರ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದಗಳನ್ನು ಹೇಳ್ತಾ, ನಾಳೆಯಿಂದ 3 ದಿವಸಗಳ ಕಾಲ ಯುಕ್ತಿ ಮಲ್ಲಿಕಾ ಗ್ರಂಥದ ಒಂದು ಅನಾವರಣ ಬಿಡುಗಡೆ ಸಮಾರಂಭ, ತದಂಗವಾಗಿ ಅನೇಕ ಜ್ಞಾನಯಜ್ಞವನ್ನು ಶ್ರೀಪಾದಂಗಳವರು ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಸರಿಯಾಗಿ ವೃಂದಾವನ ಶಾಲೆಯಲ್ಲಿ 8:30ಯಿಂದ 11:30 ತನಕ ಯುಕ್ತಿ ಮಲ್ಲಿಕಾ ಗ್ರಂಥದ ಸಮಗ್ರ ಪಾರಾಯಣ ವಿವಿಧ ವಿದ್ವಾಂಸರಿಂದ ನಡೆಯಲಿಕ್ಕಿದೆ. ಮಧ್ಯಾಹ್ನ ಸರಿಯಾಗಿ 2 ಗಂಟೆ 2:15ಗೆ ಮಧ್ವಮಂಟಪದಲ್ಲಿ ಅನೇಕ ವಿದ್ವಾಂಸರಿಂದ ಯುಕ್ತಿ ಮಲ್ಲಿಕಾ ಗ್ರಂಥದ ಪ್ರವಚನ, 2:30ಯಿಂದ ಸಾಯಂಕಾಲ 7 ಗಂಟೆವರೆಗೂ ನಿರಂತರವಾಗಿ
ಯುಕ್ತಿಮಲ್ಲಿಕಾ ಗ್ರಂಥದ ಚಿಂತನ ಮಂಥನ ನಡೀಲಿಕ್ಕಿದೆ. ಎಲ್ಲ ಸದ್ಭಕ್ತರು ಕೂಡ ಅದರಲ್ಲಿ ಭಾಗವಹಿಸಬೇಕು. ನಾಳೆಯಿಂದ ನಾಳಿದ್ದು ಪುನಃ ಮತ್ತೆ ವಾಕ್ಯಾರ್ಥಗೋಷ್ಠಿ. ತಾವೆಲ್ಲ ಈಗಾಗಲೇ ಅನೇಕ ಕಾರ್ಯಕ್ರಮದ ಒಂದು ವಿವರಣೆಯನ್ನು ಗಮನಿಸಿರಬಹುದು. ಆ ರಥಬೀದಿಯಲ್ಲಿ ಅನೇಕ ಕಡೆಗಳಲ್ಲಿ ಅದರ ವಿವರಣೆಯನ್ನೆಲ್ಲ ಕೊಟ್ಟಿದೆ. ಹಾಗಾಗಿ ಶ್ರೀಪಾದಂಗಳವರು ಆಯೋಜಿಸಿರುವಂತಹ ಈ ಒಂದು ಯುಕ್ತಿಮಲ್ಲಿಕಾ ಗ್ರಂಥದ ಒಂದು ಸಮಾರಂಭದಲ್ಲಿ ಅನೇಕ ವಿದ್ವದ್ಗೋಷ್ಠಿಗಳು ಕೂಡ ನಡೀಲಿಕ್ಕಿದೆ. ಕೊನೆಗೆ ಗ್ರಂಥ ಸಮರ್ಪಣೆ ಅನೇಕ ವಿದ್ವಾಂಸರ ಸಮ್ಮುಖದಲ್ಲಿ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಸದ್ಭಕ್ತರು ಭಾಗವಹಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇವತ್ತಿನ ಧಾರ್ಮಿಕ ಪ್ರವಚನವನ್ನ ಕೃಷ್ಣಾರ್ಪಣ. ಶ್ರೀ ಹರಯೇ ನಮಃ.